ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನಿವತ್ತೊಂದೊಳ್ಳೆಯ ತಿಮ್ಮರೆ ಚಟ್ನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತಿಮ್ಮರೆ ಅಂದರೆ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಇದನ್ನು ಕನ್ನಡದಲ್ಲಿ ಬ್ರಾಹ್ಮಿ ಅಂತ ಹೇಳ್ತಾರೆ. ಇದು ಇವಾಗ ಮಳೆಗಾಲದಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ. ನಿಮ್ಮ ಮನೆಯ ತೋಟಗಳಲ್ಲಿ ಕೂಡ ಇದನ್ನು ನಡ್ಕೋಬಹುದು ಅಥವಾ ಪಾಟಲ್ಲಿ ಕೂಡ ಇದನ್ನು ಹಾಕ್ಬೋದು. ಇದು ಜ್ಞಾಪಕ ಶಕ್ತಿಗೆ ತುಂಬಾನೇ ಒಳ್ಳೆಯದು. ಎಸ್ಪೆಷಲಿ ಓದುವಂಥ ಮಕ್ಕಳಿಗಂತೂ ಇದನ್ನು ಕೊಟ್ಟರೆ ಅವರ ಜ್ಞಾಪಕ ಶಕ್ತಿ ತುಂಬಾನೇ ಚುರುಕಾಗುತ್ತೆ. ನಮ್ಮನೆ ತೋಟದಲ್ಲಿ ತುಂಬಾ ಆಗಿದೆ, ನೋಡ್ಬೋದು ನೀವು. ಮಳೆಗಾಲಕ್ಕೆ ಅಲ್ಲಲ್ಲಿ ತುಂಬಾ ಬೆಳ್ಕೊಂಡು ಬಿಡುತ್ತೆ. ಇವತ್ತು ಅದನ್ನೆಲ್ಲ ತೆಗೆದು ಒಂದೊಳ್ಳೆ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಇದನ್ನ ಕೊಯ್ದಾದ ಮೇಲೆ ಇದನ್ನ ಚೆನ್ನಾಗಿ ತೊಳ್ಕೋಬೇಕು. ತುಂಬಾ ಮಣ್ಣಿರತ್ತೆ ಇದರಲ್ಲಿ. ಇದನ್ನೊಂದು 2-3 ಸಲ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ನಾನು ಇದನ್ನ ಬೇರು ಸಮೇತ ಹಾಕ್ತಾ ಇದ್ದೀನಿ. ಇದರ ಬೇರು ಕೂಡ ತುಂಬಾ ಒಳ್ಳೇದು ಜ್ಞಾಪಕ ಶಕ್ತಿಗೆ. ಇವಾಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ನಾನು ಇಲ್ಲಿ ಒಂದು ಒಗ್ಗರಣೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ 1 ಚಮಚದಷ್ಟು ಉದ್ದಿನ ಬೇಳೆ ಹಾಗೆ 1-2-3 ಕಡ್ಡಿಯಷ್ಟು ಕರಿಬೇವನ್ನ ಈ ತರ ಚೆನ್ನಾಗಿ ಹುರ್ಕೊಂಡು ತೆಗೆದಿಡ್ತಾ ಇದ್ದೀನಿ. ಉದ್ದಿನ ಬೇಳೆ ಕೆಂಪಾಗಿ ಈ ತರ ಪರಿಮಳ ಬರೋ ತನಕ ಹುರ್ಕೋಬೇಕು. ಇವಾಗ ಅದೇ ಒಗ್ಗರಣೆ ಪಾತ್ರೆಗೆ 2 ಹಸಿಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ನೀವು ಮೆಣಸನ್ನ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು. ಇವಾಗ ರುಬ್ಕೊಳ್ಳೋದಕ್ಕೆ ನಾವು ಹುರಿದಿಟ್ಟಂತಹ ಹಸಿಮೆಣಸು ಹಾಗೆ ಉದ್ದಿನ ಬೇಳೆ ಹಾಗೆ ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ತುಂಡು ಹುಳಿ, ಸ್ವಲ್ಪ ಬೆಲ್ಲ ಹಾಗೆ ಒಂದೆಸಳು ಬೆಳ್ಳುಳ್ಳಿ, ಇದೆಲ್ಲವನ್ನ ಈಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ನಾವು ತೊಳೆದಿಟ್ಟಂತಹ ತಿಮ್ಮರೆ ಸೊಪ್ಪನ್ನು ಕೂಡ ಹಾಕೊಳ್ಬೇಕು. ಹಾಗೆ ಅದಕ್ಕೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಕೂಡ ಹಾಕೊಳ್ಬೇಕು. ಇವಾಗ ಇದನ್ನ ಮೊದಲಿಗೆ ತರಿಯಾಗಿ ರುಬ್ಕೊಳ್ಬೇಕು ಈ ತರ. ಮತ್ತೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು. ಹಾಗೆ ರುಬ್ಬಿದ್ದನ್ನ ಒಂದು ತಟ್ಟೆಗೆ ಹಾಕೊಂಡು ಇದಕ್ಕೆ ಒಗ್ಗರಣೆ ಹಾಕೊಳ್ಬೇಕು. ಇವಾಗ ನೋಡಿ, ಒಂದು ಆರೋಗ್ಯದಾಯಕವಾದಂತಹ ತಿಮ್ಮರೆ ಚಟ್ನಿ ಅಥವಾ ಒಂದೆಲಗ ಸೊಪ್ಪಿನ ಚಟ್ನಿ ಅಥವಾ ಇದನ್ನ ಬ್ರಾಹ್ಮಿ ಎಲೆಯ ಚಟ್ನಿ ಅಂತ ಕೂಡ ಹೇಳ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.